ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತು ಟಾಪಿಕ್ ಏನಪ್ಪಾ ಅಂದರೆ ಏನೂ ಇಲ್ಲ. ಸೊ ಮಳವಳ್ಳಿ ನಿಯರೆಸ್ಟ್ ಇರೋ ಅಕ್ಕಪಕ್ಕ ವಿಲೇಜಸ್ಗಳಲ್ಲಿ ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ಮಳವಳ್ಳಿಯಲ್ಲಿ ಒಂದು ಶೋರೂಮ್ ಇದೆ, ಅದನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಯರೆಸ್ಟ್ ಯಮಹಾ ಶೋರೂಮ್ ನಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ, ಮಳವಳ್ಳಿಲೇನೆ ಸಿಗೋದು. ಸೊ ನಾನು ಅಲ್ಗೂರಲ್ಲೂ ಕೂಡ ಚೆಕ್ ಮಾಡಿದೆ, ಅಲ್ಗೂರಲ್ಲೂ ಸಿಕ್ಕಿಲ್ಲ. ಸೊ ನಮ್ಮ ಅಕ್ಕಪಕ್ಕ ಇರೋರಿಗೆ ಏನಂದರೆ ಯೂಸ್ಫುಲ್ ಆಗೋದೇನೆಂದರೆ ಈ ಸರ್ವಿಸ್ ಅಂತ ಬಂದಾಗ ನಾವು ಒಂದು ಸ್ವಲ್ಪ ನಿಯರ್ ಇರುತ್ತೆ, ಯಾವುದೇ ವರ್ಕ್ ಇದ್ದಾಗಲೂ ಹೋಗಿ ನಾವು ನೋಡ್ಕೊ ಬರ್ಬೋದು. ಯಾವುದೇ ಥರದ ಪೇಡ್ ಪ್ರಮೋಷನ್ ಆಗಿರೋದಿಲ್ಲ ಇದು, ಯಾಕೆಂದರೆ ನಾನು ಅಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಿಮಗೂ ಹತ್ರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಇದ್ದರೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ನೋಡಿ. ಏನಂದರೆ ಅಲ್ಲಿ ನಾವು ಎಲ್ಲ ವೇರಿಯಂಟಲ್ಲೂ ನೋಡ್ಬೋದು, ಈ ಮೊಫೆಟೋ ವೇರಿಯಂಟ್ಗಳಲ್ಲೂ ನೋಡ್ಬೋದು. ದೆನ್ ಏನಂದರೆ ಇಲ್ಲ ಪೆಟ್ರೋಲ್ ವೇರಿಯಂಟಲ್ಲೂ ಬಂದರೆ R15 ಇರ್ಬೋದು, ಮತ್ತು FZ ಹೈಬ್ರಿಡ್ ಟಾಪ್ ಏನಿದೆ ಬೇಸಿಕ್ ವರ್ಷನಿಂದ ಹಿಡಿದು ಟಾಪ್ ಎಂಡ್ವರೆಗೂ ನಾವು FZ ಅಲ್ಲಿ ನೋಡ್ತಾ ಹೋಗ್ಬೋದು. ಬೇಸಿಕ್ ಮಾಡಲ್ V3 FZ V3 ಇಂದ ಹಿಡಿದು FZ S ಹಿಡಿದು ಮತ್ತು FZ S ಹೈಬ್ರಿಡ್ವರೆಗೂ ನಾವು ನೋಡ್ಬೋದು. ನೆಕ್ಸ್ಟ್ MTಲೂ ಅಷ್ಟೇ, MTಲಿ ಏನು ಬೇಸಿಕ್ ವರ್ಷನ್ ಇದೆ ಅದರಿಂದ ನೆಕ್ಸ್ಟ್ ಬಂದ್ಬಿಟ್ಟು 2.0 ಟಾಪ್ ಎಂಡ್ವರೆಗೂ ಅಲ್ಲಿ ಸಿಗುತ್ತೆ. ಅಲ್ಲೇನಂದ್ರೆ ಜಾಸ್ತಿ ಸ್ಟಾಕ್ ಇಕ್ಕೋದಿಲ್ಲ, ಅಲ್ಲಿ ಫುಲ್ಲು ಕಂಡೀಷನ್ ಇರೋ ಗಾಡಿಗಳನ್ನೇ ಎಲ್ಲ ವೇರಿಯಂಟಲ್ಲೂ 2-3 ಇಕ್ಕಿರ್ತಾರೆ. ಸೊ ನಮ್ಗೇನಂದ್ರೆ ಬೈಕ್ ಬೇಕು ಅಂದಾಗ ಆನ್ ದ ಸ್ಪಾಟ್ ನಾವು ನೋಡಿ ಕಲರ್ ವೈಸ್ ಯಾವ್ದಾರು ಬೇಕು ಅಂದ್ರೂ ಅವರು ಒಂಡೇಲೆಲ್ಲ ಡೆಲಿವರಿ ಕೊಡಿಸ್ತಾರೆ, ತರಿಸ್ಬಿಟ್ಟುತ್ತೆ. ಇಲ್ಲ ಸ್ಪಾಟಲ್ಲಿರೋ ಬೈಕ್ ಇಷ್ಟ ಆಯಿತು ಅಂದರೆ 1 ಅವರಲ್ಲೇ ನಮಗೆ ಡೆಲಿವರಿ ಕೊಡ್ತಾರೆ. ಕ್ಲೀನಾಗಿ ಅದೆಲ್ಲ ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಅಸೆಸರೀಸ್ ಎಲ್ಲ ಹಾಕಿಸಿ ಅದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದೆಲ್ಲ ಚೆಕ್ ಮಾಡಿ 1 ಅವರಲ್ಲೇ ನಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಸೊ ನಾನು ಅಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಂದು ವಿಡಿಯೋ ಕೊಡಿ ಸರ್ ಅಂತ ಹೇಳಿದ್ರು, ಹಂಗಾಗಿ ನಾನು ಅವ್ರಿಗೋಸ್ಕರ ಈ ವಿಡಿಯೋನ ಕೊಡ್ತಾ ಇದ್ದೀನಿ. ಸೊ ನೋಡಿ, ನಿಯರೆಸ್ಟ್ ಮಳವಳ್ಳಿ ಅಕ್ಕಪಕ್ಕ ಇರೋರಿಗೆ ಇದೊಂದು ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು ಅಷ್ಟೇನೆ, ಇದರಿಂದ ಬೇರೆ ಏನು ತೊಂದರೆ ಇದಿಲ್ಲ ನನಗೆ. ಸೊ ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಯರ್ ಅಕ್ಕಪಕ್ಕ ಮಳವಳ್ಳಿ ಇರೋರು, ಇಲ್ಲ ನನಗೆ ಬ್ಯಾಂಗ್ಳೂರಲ್ಲಿ ಇದ್ರೂ ಮಂಡ್ಯ KA11 ರಿಜಿಸ್ಟ್ರೇಷನ್ ಬೇಕು ಅಂದವರು ಇಲ್ಲಿ ವಿಸಿಟ್ ಕೊಡಿ, ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೋಡಿ. ಸೊ ಅವರು ಸರ್ ಒಂದು ವಿಡಿಯೋ ಕೊಟ್ಟಿದ್ದಾರೆ, ನಾನು ಲಾಸ್ಟ್ ಟೈಮ್ ಮಾಡಿದೆ, ಅದನ್ನು ಹಿಂಗೆ ಕ್ಲಿಪ್ ಹಾಕ್ತೀನಿ, ನೋಡ್ತಾ ಹೋಗಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ವಿಸಿಟ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್. ನಮಸ್ಕಾರ ದೇವ್ರ, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಏನಪ್ಪ ಅಂದರೆ ನಾನು ಬೈಕ್ ತಗೊಂಡಿರೋದು ನಂಬರ್ ಪ್ಲೇಟ್ ಹಾಕಿಸೋಕೆ ಬಂದಿದ್ದೀನಿ. ಇದೇನೆ ಮಳವಳ್ಳಿ ರೋಡು, ಮೈಸೂರು ರೋಡಲ್ಲಿರೋದು, ಶಾಂತಿ ಕಾಲೇಜ್ಗೆ ಹೋಗೋ ರೋಡು. ಸೊ ಇವತ್ತು ನನ್ನ ಗಾಡಿದು ನಂಬರ್ ಪ್ಲೇಟಿಂಗ್ ಹಾಕಿಸ್ಬೇಕಿತ್ತು. ಸೊ ಹಂಗಾಗಿ ನಂಬರ್ ಪ್ಲೇಟ್ ಕಲೆಕ್ಟ್ ಮಾಡ್ಕೊಕ್ಕೆ ಬಂದಿದ್ದೀನಿ. ಹಂಗೆ ಮತ್ತೇನಂದರೆ ಲಾಸ್ಟ್ ಟೈಮ್ ಸರ್ ಮಿಸ್ ಆಗಿದ್ರು, ಅವ್ರ ಹತ್ರ ಒಂದು ಇಂಟ್ರೊಡಕ್ಷನ್ ತಗೊಳಮ್ಮ, ಹೆಂಗೆ ಏನು ಮತ್ತು ಸರ್ವಿಸ್ ಹೆಂಗೆ, ಪ್ರೈಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಬನ್ನಿ ನೋಡ್ತಾ ಹೋಗೋಣ. ಇವರೇನೆ ಸರ್, ನಮಸ್ಕಾರ. ನಿಮ್ಮ ಹೆಸರು ಸರ್? ನಮಸ್ಕಾರ, ಗೋಪಾಲಮ್ಮ ಸರ್. ಓಕೆ ಸರ್. ನಾವಿಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ ಸರ್. ನಾವೇ ನೋಡ್ಕೊಳ್ತಾ ಇದ್ದೀವಿ. ಅಂದರೆ ಇಲ್ಲಿ ಯಾವ್ಯಾವ ವೇರಿಯಂಟಲ್ಲಿ ಇರ್ತವೆ ಬೈಕು ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ನಮಗೆ ಬೇಸಿಕ್ ಮಾಡಲಿಂದ ಟಾಪ್ ಮಾಡಲಿಂದ ಎಲ್ಲ ಚೆನ್ನಾಗಿ ಸಿಗುತ್ತೆ ಸರ್. ಎಲ್ಲ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ. ಒಳ್ಳೆ ಪರ್ಫೆಕ್ಟ್ ಇದೆ ಸರ್. ಕೂಡ ಅದೇ ಥರ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನು ಸೇರಿ ಹೇಳ್ತಾ ಇದ್ದೀನಿ. ಹೌದು ಸರ್. ಇಲ್ಲ, ಆಲ್ರೆಡಿ ನಾನು ತಗೊಂಡು ಪರ್ಚೇಸ್ ಮಾಡಿರೋದ್ರಿಂದ ನಿಮ್ಮ ಇಂಟ್ರೊಡಕ್ಷನ್ಗೆ ಬಂದಿದ್ದೀನಿ. ಹೌದು ಸರ್. ಮತ್ತೆ ಇಂಥ ಖುಷಿಯಾಗಿ ಈ ಥರ ಮಾತ್ರ ನಮ್ಗೆ ಬೇಕು ಸರ್. ಮತ್ತೆ ಇದೆಲ್ಲ EMI ಇಲ್ಲಿ ಹುಡುಗರುಗಳಿಗೆ ಹೆಂಗಿರುತ್ತೆ ಸರ್? ಸರ್ ನಿಮಗೆ ಯಾವ ರೀತಿ ಬೇಕು ಅಂದರೆ ಲೋನು, ಈಗ ನಮ್ಮ DP ಅಮೌಂಟ್ ಜಾಸ್ತಿ ಮಾಡ್ತಾರೆ, ಬಡ್ಡಿ ಕಮ್ಮಿ ಬರುತ್ತೆ. ಅಮೌಂಟ್ ಕಮ್ಮಿ ಕನಿಷ್ಠ ಪಕ್ಷ ಈಗ ಟಾಪ್ ಎಂಡ್ ಹೋಗ್ತೀವಿ ಅಂದ್ರೆ 50,000 ರೂಪಾಯಿ ಜಾಸ್ತಿ ಬರುತ್ತೆ. ಓಕೆ, ಈ ಥರ ಇದೆ ಸರ್. ಫೈನಾನ್ಸ್ ಮಾಡಿದ್ರೆ ಚೆನ್ನಾಗಿದೆ. 80% 90% ದುಡ್ಡು. ಓಕೆ ಫ್ರೆಂಡ್ಸ್, ನಾನು ಹಂಗೆ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ EMI ಹೆಂಗಿರುತ್ತೆ ಏನು ಅಂತ. ಸರ್ ಫುಲ್ ಲೋನಲ್ಲಿ ತಗೊಂಡ್ರೆ ಏನಾದ್ರು ಡಿಸ್ಕೌಂಟ್ ಇರುತ್ತೆ ಸರ್ ನಿಮ್ಮ ಕಡೆಯಿಂದ? ಹೌದಾ? ಸರಿ. ಏನು ಹೇಳ್ತಿದ್ದಾರೆ ಅಂದರೆ ಅವ್ರು ಡೀಲರ್ ಹತ್ರ ಮಾತಾಡಿ ಅವ್ರು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡ್ತಾರೆ. ಬೇರೆ ನಮ್ಮವರು 500 ರೂಪಾಯಿ ಡಿಫ್ರೆನ್ಸ್ ಇದೆ ಸರ್. ಓಕೆ. ಸೊ ಫ್ರೆಂಡ್ಸ್, ಏನು ಹೇಳೋದು ಅಂದರೆ ಮಳವಳ್ಳಿ ನಿಯರ್ ಅಕ್ಕಪಕ್ಕ ತಗೊಳ್ಳೋರ್ಗೆ ದೂರ ಇರೋ ಶೋರೂಮಿಂದ ನಮ್ಮ ಅಕ್ಕಪಕ್ಕ ಇರೋ ಶೋರೂಮ್ ಬೆಟರು, ಸರ್ವಿಸ್ಗೆಲ್ಲ ಈಸಿ ಇರುತ್ತೆ. ಸೊ ಕಲೆಕ್ಷನ್ ನೋಡ್ತಾ ಹೋಗೋಣ. ನಾನು ಲಾಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೆ, ಇವತ್ತು ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತಿರ್ತೀನಿ. ಇದು ಬಂದು FZ ಮಿಡಲ್ ವರ್ಷನು, ಇದು R15. ದೆನ್ ನೆಕ್ಸ್ಟ್ MT15. ಇದಂತೂ ಕ್ರೇಜು ಗೊತ್ತೇ ಇರುತ್ತೆ, ಕಾಲೇಜ್ ಹುಡುಗರುಗಳಿಗೆ ಲವರ್ಗಿನ್ನ ಇಂಪಾರ್ಟೆಂಟ್ ಇದು. ಇದು ಬೇಸಿಕ್ ಮಾಡಲು. ಹೇಳಿ ಸರ್. ಓಕೆ ಸರ್. ಅಂದರೆ ಇದು ಹೈಬ್ರಿಡಲ್ಲಿ ಬಂದಿರೋದಾ?
ಸರಿ ಸರ್, ಓಕೆ. ಇದು FJ ಅಂತ ಈಗ ಇವಾಗಿದೆ ಸರ್. ನಮಸ್ಕಾರ. ನೀವು ಇದು ಯಾವುದೇ ಪೇಡ್ ಪ್ರಮೋಷನ್ ಆಗಿರೋದಿಲ್ಲ. ಸೊ ಇಲ್ಲಿ ನನಗೆ ಸರ್ವಿಸ್ ಇಷ್ಟ ಆಯಿತು, ಹಂಗಾಗಿ ನಾನು ಫ್ರೀಯಾಗೇನೆ ಇಲ್ಲಿ ನಮ್ಮ ಶೋರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಅಂತ ಬಂದೆ. ಇದೇನಪ್ಪ ಅಂದರೆ ನಮ್ಮ ಮಳವಳ್ಳಿ ನಿಯರೆಸ್ಟ್ ಹತ್ರ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ಏನಪ್ಪ ಅಂದರೆ ಅಕ್ಕಪಕ್ಕ ಹಳ್ಳಿಯವರು ತುಂಬ ಲಾಂಗ್ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಈಗ ಮಂಡ್ಯ ಅಲ್ಲಿವರೆಗೆ ಹೋಗ್ತೀವಿ ನನಗಿನ ಅಲ್ಲಿ ಸರ್ವಿಸ್ ಇಲ್ಲೇ ಕೊಡ್ತಾರೆ. ಸೊ ಅಲ್ಲಿದ್ದು ಏನಿರುತ್ತೆ ಮತ್ತು ಸರ್ವಿಸ್ ಏನಿರುತ್ತೆ ಮತ್ತು ಇಲ್ಲಿ EMI ತಗೊಳ್ತೀವಿ ನಾವು ಅಂದರೆ EMI ಬೆನಿಫಿಟ್ಸ್ ಏನಿದೆ ಮತ್ತು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಬನ್ನಿ ಇಲ್ಲಿ ಕಲೆಕ್ಷನ್ ನೋಡ್ತಿರ್ತೀನಿ. ಬಟ್ ಏನಂದ್ರೆ ಇಲ್ಲಿ ಕೋರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಒಬ್ಬರು ಜೆನ್ಯೂನ್ ಪರ್ಸನ್ ಅಂತ ಹೇಳಿದ್ರೆ ಈ ಥರ ಬಗ್ಗೆ ಹೇಳಿರೋದು. ಸರ್ ಯಾಕೆ ಹೋಗಿ ಸರ್ ಇವಾಗ ನಿಮ್ಮ ಕಲೆಕ್ಷನ್ ಸರ್ ಏನಿಲ್ಲ ಸರ್, ನಾವಿಲ್ಲಿ ಜನಸೇವೆ ಇರುತ್ತೆ ಮಾಡಿರ್ಬೋದು. ನಾವೇನು ಹೆಚ್ಚಿನ ಲಾಭದಾಯಕ ಏನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಕಸ್ಟಮರ್ ಯಾವ್ದು ಇದ್ರು ಅಂತ ಅದನ್ನ ಮಾಡ್ತೀವಿ ಸರ್. ಯಾವುದೇ ಬೇರೆ ಫೋನ್ ನಮ್ಮ ಫೋನ್ ಯಾವುದೇ ಓಕೆ ಸರ್. ಇಲ್ಲ ನಮ್ಗೆ ಆಲ್ರೆಡಿ ಗೊತ್ತಿಲ್ಲ. ಏನಂದ್ರೆ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಯಾವುದೇ ವೆಹಿಕಲ್ ಬಗ್ಗೆ ಕೊಡ್ತೀನಿಲ್ಲ. ಸೊ ಅದಕ್ಕೋಸ್ಕರ ಕೊಡ್ತಿದ್ದೀನಿ ಪರ್ಸನ್ ಇಷ್ಟ ಆದರೂ ಹಂಗಾಗಿ. ಸೊ ಬನ್ನಿ ಇವಾಗ ವೇರಿಯಂಟ್ಗಳು ನೋಡ್ತಾ ಹೋಗೋಣ. ಸರ್ ಇದ್ರ ಬಗ್ಗೆ ಸರ್ FZ ಇದೆ ಹೊಸ ರಿಮಾಂಡ್ ಬಂದಿದೆ ಸರ್. ಒಂದು ಹೈಬ್ರಿಡ್ ಅಂತ ಬಂದಿದೆ. ಅದೇ ಮಾಡ್ತಿದ್ದು ಸೂಪರ್ ಟ್ಯಾಂಕ್ ಬೇಸಿಕ್ ಮಾಡಿ ಸೇಮ್ ಅದೇ ಇರುತ್ತೆ. ಸೇಮ್ ಇಂಜಿನ್ ಬರುತ್ತೆ. TCS ಅಂತ ಬರ್ಬೋದು ಹೈಬ್ರಿಡ್ ಅದು ಸರ್. ಅದರಲ್ಲಿ ಇಂಡಿಕೇಟರ್ ಆಗಿರ್ಬೋದು, ಅದರಲ್ಲಿ ಇಂಡಿಕೇಟರ್ ಡಿಜಿಟಲ್ ನೋಡಿ ಫ್ರೆಂಡ್ಸ್, ತುಂಬ ಅಟ್ರಾಕ್ಟಿವ್ ಆಗಿದೆ ಇದನ್ನು ಕೂಡ. ಸೊ ನಾನು ಅದು ಲೈಕ್ ಮಾಡಿಬಿಟ್ಟಿದ್ದೆ, ಹಂಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ಇಲ್ಲ ಪರ್ಚೇಸ್ ಮಾಡಿದೆ. ಇದೇನಂದ್ರೆ ಫ್ಯಾಮಿಲಿ ಪರ್ಸನ್ಗಳಿಗೆ, ಕಾಲೇಜ್ ಹುಡುಗರುಗಳಿಗೂ ಮಸ್ತ್ ಇದೆ ಗಾಡಿ. ಸೊ ಬನ್ನಿ ಇವಾಗ MT ಲವರ್ಸ್ಗಳಿಗೆ MT ನೋಡ್ತಾ ಹೋಗೋಣ. FZ50 ಸರ್. ಇದು ಬೇಸಿಕ್ ಮಾಡಲು ಇಂಡಿಕೇಟರ್ ಚೇಂಜ್ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್, ಇದು ಬೇಸಿಕ್ ಮಾಡಲು. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಡಿಸ್ಪ್ಲೇ ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ, ಇಂಡಿಕೇಟರ್ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಇದು ಹೈಬ್ರಿಡ್ ವರ್ಷನು. ಹೇಳಿ ಸರ್ ಇದ್ರ ಬಗ್ಗೆ. ಈಗ ಸರ್ ಇಂಡಿಕೇಟರ್ ಚೇಂಜ್ ಇದೆ, ಬ್ಲೂಟೂತ್ ಬರುತ್ತೆ. ಈ ಥರ ಇನ್ನೊಂದು ಬೇಕು ಅಂತಂದ್ರೆ ಕಲರ್ ಡಿಸ್ಪ್ಲೇ ಬರುತ್ತೆ. ಇದು ಕಲರ್ ಡಿಸ್ಪ್ಲೇ ಆಪ್ಷನಲ್ಲಿ ಇಟ್ಕೊಳ್ತಾರೆ. ಓಕೆ ಸರ್. 4 ಇಂಡಿಕೇಟರ್ ಬರುತ್ತೆ. ಮೈಲೇಜ್ ಸರ್ ಮೈಲೇಜ್ ಸರ್ 50 ಸೇಮ್ 50. ಓಕೆ ಸರ್. ಈಗ ನಾವು ಕಸ್ಟಮರ್ ಕೇಳಿದಾಗ ಬೇಸಿಕ್ ನಾವು ಹೇಳಿದ್ರೆ ಕೆಲವರು 45 ಬರುತ್ತೆ ಸರ್, ಕೆಲವರು 50, ಕೆಲವರು 55 ಬರುತ್ತೆ. ಅದನ್ನ ಕಸ್ಟಮರ್ ಬೇಕಾಗುತ್ತೆ ಯಾವ ರೀತಿ ಗಾಡಿ FZ ಡ್ರೆಸ್ ಅಂತ ಇದರಲ್ಲಿ ಹೈಬ್ರಿಡ್ ಅಂತ ಬರುತ್ತೆ. ಇದೆ ಗಾಡಿ ಇದೆ ಏನಾರ ಪರ್ಚೇಸ್ ಮಾಡಿದ್ರೆ ಬುಕ್ ಮಾಡಿದ್ರೆ ತರಿಸ್ಕೊಡ್ತಾರೆ. ಒನ್ ಡೇಲೇ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಮತ್ತೆ ಇಲ್ಲೇನಂದ್ರೆ ಪರ್ಚೇಸಿಂಗು ಇವಾಗ ಸ್ಪಾಟ್ ಡೆಲಿವರಿ ಬೇಕು ಅಂದರೆ ಒನ್ ಡೇಲೇ ಪರ್ಚೇಸ್ ಮಾಡ್ಕೊಂಡು ಡೆಲಿವರಿನ ತಗೊಳ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು 12:30 1 o'clock ಬಂದು 5:30ಗೆ ಡೆಲಿವರಿ ತಗೊಂಡು ಹೋಗಿದ್ದೀನಿ. ಸೊ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹಂಗೆ ನೋಡಿ. ಡೆಲಿವರಿ ಪ್ರಾಬ್ಲಮ್ ಇರುತ್ತೆ. ನೀವು ಅಲ್ಲೇ ಬಂದು ನಾವು ಒಂದು ಆಫರ್ ಅವರು ಕರಿತೀವಿ. 6 ಬೇಡ ಸರ್, 4 ಮಾಡಿದ್ದಾರೆ. ಇದರಲ್ಲಿ V3 ಬರುತ್ತೆ ಸರ್. ಅದಕ್ಕಿಂತ ಕಮ್ಮಿ ಇರ್ತದೆ. ಬ್ಲ್ಯಾಕ್ ಆಗಿ ಸಿಗುತ್ತೆ. ವೈಟು ಬ್ಲೂ ಇರುತ್ತೆ. ಇದರಲ್ಲಿ ನಿಮಗೆ ಈಗ ಕಂಪ್ನಿ 70 ವರ್ಷ ಸೆಲೆಬ್ರೇಷನ್ ಆಗಿರೋದ್ರಿಂದ ಇದು ರೇಂಜ್ ಐಟ್ ಅಂದರೆ ನಿಮ್ಗೆ ಆಫರ್ ಕೊಟ್ಟಿದ್ದಾರೆ ಸರ್. ಇದು ಆಫರ್ ನಿಮಗೆ 7 ಸಾವಿರ ಹೋಗಿ 122 ಆಫರ್ ರೇಂಜ್ ಐಟ್ ಇದೆಲ್ಲ ಮೆಷಿನ್ 6 ಕಲರ್ ಬರುತ್ತೆ ಸರ್. ಇದರಲ್ಲಿ CT ಇರ್ಬೋದು, ಹ್ಯಾಂಡ್ ಇರ್ಬೋದು, ಗಾಡಿ ವೆಯ್ಟ್ಲೆಸ್ ಇರ್ಬೋದು, ವೆಯ್ಟ್ಲೆಸ್ಸು ಮೊಬೈಲಲ್ಲಿ ನೋಡ್ತೀನಿ ಅಂದ್ರೂ ಮಸ್ತ್ ಗಾಡಿಗಳು ಸಿಗ್ತವೆ. ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಸರ್ FZ V3 ಹೇಳಿದ್ರು. FZ V3 ಸಿಯಾನ ಕಲರ್ ಅಂತ ಹೇಳಿ ಬರುತ್ತೆ ಸರ್. ಹಣ ಆಫ್ ಮಾಡೋದ ಕಲರ್ ಬರುತ್ತೆ, ಸಿಯಾನ ಕಲರ್ ಬ್ಲ್ಯಾಕ್ ಬರುತ್ತೆ ಸರ್. ABS ಇರುತ್ತೆ, ಇದು ಡಬಲ್ ABS ಬರುತ್ತೆ ಸರ್. ಮಾಮೂಲಿ ಡಿಜಿಟಲ್ ಇದು ಬರೋಲ್ಲ ಸರ್. ಮಾಮೂಲಿ ಬೇಸಿಕ್ ಏನು ಬಂದಿದೆ ಅದೇ ಮಾಡಿ ಸರ್. ಗಾಡಿ ಏನು 150 cc ಯಾವ ಗಾಡಿ ಬಂದು ಕೂಡ ಎಲ್ಲ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಚೆನ್ನಾಗಿದೆ ಗಾಡಿ ಅಂತ ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ನೋಡಿದ್ರೆ ಸರ್ 50-55 ರೂಪಾಯಿ. ಸೊ ಇದರಲ್ಲಿ V3 ವರ್ಷನಲ್ಲೇ ಈ ಕಲರ್ ಒಂದು ನೋಡ್ಬೋದು ನಾವು. ಸೊ ಬೇಸಿಕ್ ಮಾಡಲು ಇರಲಿಲ್ಲ. ನಾನು ಪರ್ಚೇಸ್ ಮಾಡಿದ ಬೈಕು ಇನ್ನೇ ಇದೆ. ಇವಾಗ ನಂಬರ್ ಪ್ಲೇಟ್ ಇದೆ. ಸೊ ಲಾಸ್ಟ್ ವೀಕ್ ಡೆಲಿವರಿ ತಗೊಂಡಿದೆ. ಚೆನ್ನಾಗಿದೆ ಗಾಡಿ. ನಾನು ಆಲ್ರೆಡಿ ಓಡಿಸಿ ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಮತ್ತೆ ಮೈಲೇಜ್ ಹೋಯ್ತು ಅಂದರೆ ಆ ಫಸ್ಟ್ ಸರ್ವಿಸ್ ವರ್ಕ್ ಮೈಲೇಜ್ ಏನು ನಿಮಗೆ ಹೇಳೋದಿಲ್ಲ. ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ನಾನು ಮೈಲೇಜ್ ಮೇಲೆ ಡಿಪೆಂಡ್ ಮಾಡಿ ಒಂದು ವಿಡಿಯೋ ಕೊಡ್ತೀನಿ. ಸೊ ಬನ್ನಿ ಹಂಗೆ ಶೋರೂಮ್ ನೋಡ್ತಾ ಹೋಗೋಣ.
ಸರಿ ಸರ್. ಟೈರ್ಗಳು ಕೂಡ ಸಿಗುತ್ತೆ ಸರ್. ಗಾಡಿ ಟೈರ್ಗಳು ಸಿಗುತ್ತೆ. ಟೈರ್ಗಳು ಮಾಡ್ತೀವಿ ಸರ್. ಟೈರ್ಗಳು ಬೇಸಿಕ್ ಏರ್ಪೇಟ್ಗಳು ಈ ಮಾಮೂಲಿ ಕೇಳ್ತಾರೆ, ಕೆಲವರು ಎಲ್ಲ ಕೇಳ್ತಾರೆ ಸರ್. ಕೆಲವು ಡಿಸ್ಪ್ಲೇ ಇಟ್ಟಿದ್ದೀವಿ. ಸೊ ಬೈಕ್ ತಗೊಂಡಾಗ ಹೆಲ್ಮೆಟ್ ಏನು ತೊಂದರೆ ಇಲ್ಲ, ಇಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ, ಇಲ್ಲೇ ಪರ್ಚೇಸ್ ಮಾಡ್ಕೋಬೋದು ಹೆಲ್ಮೆಟ್. ಬನ್ನಿ ನೆಕ್ಸ್ಟ್ ನಾವು ತಗೋಣ ಸರ್ವಿಸಿಂಗ್ ಇರುತ್ತೆ. ಇಲ್ಲೇ ವಾಟರ್ ಸರ್ವಿಸಿಂಗು. ಗಾಡಿ ಎಲ್ಲಿ ಮಾಡಬೇಕಲ್ಲ ಸಿಸ್ಟಮ್ ಓಕೆ ಸರ್. ಗಾಡಿ ಒಳ್ಳೆ ಸರ್. ನಮ್ಮದು ಡಿಜಿಟಲ್ ಏನೇ ಇತ್ತು ಅಂದ್ರೂ ಸಿಸ್ಟಮ್ ವರ್ಕು ಎಫ್ ಎಲ್ಲ ಎಲ್ಲ ಕನೆಕ್ಟ್ ಮಾಡ್ಕೊಳ್ತಾರೆ. ಸ್ಪೇಸು ಇದೆಲ್ಲ ಸಾಗರ ಒಳ್ಳೆ ಮೆಕ್ಯಾನಿಕ್ ಅನುಭವಿಸ್ತು ಅವರು ಕೂಡ ಒಂದು 3-4 ಕಂಪ್ನಿ ಅಲ್ಲಲ್ಲ ಅವರು ಅದೇನ ಫ್ರೆಂಡ್ ಅಂತ ಹೇಳ್ತೀವಿ. ಓಕೆ, ಇದು ಬಂದ್ಬಿಟ್ಟದೆ ನಮ್ಮ ಸರ್ವಿಸಿಂಗ್ ಶಾಪು. ಬರೋಣ. ಸೊ ಇವಾಗ ನಾವು ನೋಡ್ತಿದ್ದೀವಿ ಹಿಂದಗಡೆ ಬೋರ್ಡು ಕೂಡ ಇದು ಬಂದಿರೋದು ಮಳವಳ್ಳಿ ಮೈಸೂರು ರೋಡು ಶಾಂತಿ ಕಾಲೇಜ್ಗೆ ಹೋಗೋ ಕಡೆ. ಸೊ ಯಮಾ ಶೋರೂಮು ನಮ್ಮ ನಿಯರೆಸ್ಟ್ ಯಲಗೂರು ಮತ್ತೆ ಈ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೂ ಯಮಾ ಶೋರೂಮ್ ಇಲ್ಲ, ಮಳವಳ್ಳಿಲಿ ಇರೋದು. ಸೊ ಪರ್ಚೇಸಿಂಗು ಬೆಸ್ಟ್ ಇದೆ, ಚೆನ್ನಾಗಿದೆ. ಸೊ ಬನ್ನಿ ನೋಡಿ, EMI ಕೂಡ ಹಾಕಿಸ್ಕೊಳ್ಬೋದು, ಇಲ್ಲಾಂದ್ರೆ ಫುಲ್ ಕ್ಯಾಶ್ ಅಂತ ತಗೊಂಡ್ರೆ ಇಂದ ಬೆನಿಫಿಟ್ ಇರುತ್ತೆ. ಒಂದ್ಸಲ ವಿಸಿಟ್ ಕೊಡಿ. ಹಂಗೆ ಬೋರ್ಡ್ ಎಲ್ಲ ತೋರಿಸ್ಬಿಡಿ ಸರ್ ಈಚೆಯಿಂದ.